ಕ್ಯಾಬಿನೆಟ್ ಅಲ್ಲಿ ತರಲಾಗಿದ್ದ ಜಾತಿ ಗಣತಿ ವಿಚಾರವನ್ನ ಮುಂದೂಡಿಕೆ ಮಾಡಲಾಗಿದೆ. ಮೊನ್ನೆನೇ ಕ್ಯಾಬಿನೆಟ್ ಅಲ್ಲಿ ಮಂಡಿಸುವಂತ ಪ್ರಕ್ರಿಯೆ ಆಗಿದೆ. ಅದ್ರ ಬಗ್ಗೆ ಈಗ ಚರ್ಚೆ ಆಗ್ಬೇಕಿತ್ತು, ಒಂದು ನಿರ್ಧಾರಕ್ಕೆ ಬರುವಂತ ಅವಶ್ಯಕತೆ ಇತ್ತು. ಏನಿದನ್ನ ಜಾರಿಗೆ ತರಬೇಕೋ ಬೇಡೋ, ಎಸ್ ಆರ್ ನೋ. ಸರ್ಕಾರದ ಮುಂದಿರುವಂತದ್ದು ಆಪ್ಷನ್ ಇಷ್ಟೇ, ಎರಡೇ. ಇಲ್ಲ ಇದನ್ನ ವಿಸ್ತೃತವಾದಂತ ಅಧ್ಯಯನಕ್ಕೆ ಒಳಪಡಿಸೋದು, ಮತ್ತೊಂದು ಇದನ್ನ ಒಂದಷ್ಟು ಟೈಮ್ ದುಡೋ ಕೆಲಸಗಳಷ್ಟೇ ಇದೆಲ್ಲ. ಹಾಗೇನಾದ್ರು ನಿರ್ಧಾರಕ್ಕೆ ಬಂದಿದ್ದೀವಿ. ಬಟ್ ಬಹಳ ವಿರೋಧ ವ್ಯಕ್ತ ಆಗಿರುವಂತ ಹಿನ್ನೆಲೆಯಲ್ಲಿ ಅದರ ಪರ ವಿರೋಧದ ಚರ್ಚೆ ಇವತ್ತು ಬಹಳ ದೊಡ್ಡ ಧ್ವನಿಯಲ್ಲೇ ಆಗಿರುವಂತ ಕಾರಣಕ್ಕಾಗಿ ಲಿಖಿತವಾದಂತ ಒಂದು ಆಕ್ಷೇಪಣೆಗಳಿದ್ರೆ ಅದನ್ನ ಸಲ್ಲಿಸಿ ಅಂತ ಮುಖ್ಯಮಂತ್ರಿಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಯಾವುದನ್ನೇ ಹೇಳ್ತಾ ಇದ್ವಿ, ಇದರ ದೂರದೃಷ್ಟಿ ಕಡೆಗೆ ನಾವು ಗಮನ ಕೊಟ್ಟಂತ ಸಂದರ್ಭದಲ್ಲಿ ದೂರದೃಷ್ಟಿ ವಿಚಾರವಾಗಿ ಗಮನ ಕೊಟ್ಟಂತ ಸಂದರ್ಭದಲ್ಲಿ ಇದೇನೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗ್ಬೋದು. ಹೇಳಿ ಕೇಳಿ ಜಾತಿ ಗಣತಿಯನ್ನ ಜಾರಿಗೆ ತರಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ನ ಒತ್ತಾಯ, ಇದು ಒತ್ತಡ, ಇದು ಹೈಕಮಾಂಡ್ ಕಡೆಯಿಂದನೂ ಇದೆ. ಸಂತೋಷ್ ಲಾಡ್ ಮಾತಾಡ್ತೇವೆ. ಎವ್ರಿಬಡಿ ಹ್ಯಾವ್ ಪುಟ್ ದೇರ್ ಓನ್ ಮೈಂಡ್ ಟು ಇಟ್. ನಾನು ಅವಾಗಲೇ ಹೋಗಕ್ಕೆ ಮುಂಚೆನೆ ಹೇಳಿದ್ದೆ, ಇದು ಒಂದೇ ಕ್ಯಾಬಿನೆಟ್ ಆಗ್ತಕ್ಕಂಥದ್ದಲ್ಲ, ಇಟ್ಸ್ ಅ ಬಿಗ್ ಇಶ್ಯೂ. ಸೊ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಪುನಃ ನೆಕ್ಸ್ಟ್ ವೀಕಿಗೆ ಇದನ್ನ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಬೇಟ್ ಆಗ್ಲಿಕ್ಕೆ ಮತ್ತೆ ಅವಕಾಶವನ್ನು ಮಾಡಿದ್ದಾರೆ. ಸೊ ಅಲ್ಲ, ವ್ಯಕ್ತ ಇಂಡಿವಿಜುವಲ್ ಆಗಿ ಏನಿಲ್ಲ, ಇಟ್ ಇಸ್ ಜಸ್ಟ್ ಓವರ್ ಆಲ್. ವಿ ಕೆನಾಟ್ ಸೇ ಯಾರೇನು ಮಾತನಾಡಿದ್ರೆ ಅಂತ ಹೇಳಕ್ ಆಗೋದಿಲ್ಲ, ಅದು ಹೇಳೋ ನೆಸಿಟಿನೂ ಇಲ್ಲ. ಎಲ್ಲರೂ ಅವ್ರವ್ರ ಅಭಿಪ್ರಾಯಗಳನ್ನ ತಿಳಿಸ್ತಾರೆ, ಮತ್ತೆ ಇನ್ನ ತಿರ್ಗಾ ನೆಕ್ಸ್ಟ್ ವೀಕ್ ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಲ, ಇದು ಹಿಂಗೆ ಕಂಟಿನ್ಯೂ, ಬಿಕಾಸ್ ಇಟ್ ಇಸ್ ನಾಟ್ ಕನ್ಕ್ಲೂಡೆಡ್ ಟುಡೇ, ಇಟ್ ವಿಲ್ ಗೋ ಟು ನೆಕ್ಸ್ಟ್ ವೀಕ್. ಈಗ ನೀವು ಈ ತರ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದಾರೆ ಅಂತ ಹೇಳಿ ನನಗೆ ಹೇಳಿದ್ರೆ ಅದು ಸರಿಯಲ್ಲ. ಆ ತರ ಯಾರು ಏನು ಹೇಳಿಲ್ಲ. ಈ ಒಟ್ಟಾರೆ ಸೊ ಎವ್ರಿಬಡಿ ಇಸ್ ಪಾಸಿಟಿವ್, ಎವ್ರಿಬಡಿ ಇಸ್ ಪುಟಿಂಗ್ ದರ್ ಮೈಂಡ್, ಅಷ್ಟೇ ಹೇಳ್ಬೋದು. ಅಲ್ಲ ನೀವು ಅಲ್ರಿ ಒಂದ್ ನಿಮಿಷ, ನೀವ್ ಈ ತರ ಪ್ರಶ್ನೆಗಳು ಕೇಳಿದ್ರೆ ಏನು ಆಗೋದಲ್ಲ. ವೇಟ್ ಫಾರ್, ನಾನು ಓಕೆನೆ ಮುಂಚೆ ಏನ್ ಹೇಳಿದೆ, ಬಿಕಾಸ್ ಇಟ್ಸ್ ಸಚ್ ಎ ಬಿಗ್ ಇಶ್ಯೂ. ಸೊ ಎವ್ರಿಬಡಿ ಶುಡ್ ಸ್ಪೀಕ್, ಮಾತಾಡ್ತಾರೆ. ಆಮೇಲೆ ಸರ್ಕಾರ ಖಂಡಿತವಾಗ್ಲೂ ಏನು ಕ್ರಮ ತಗೋಬೇಕು ಏನಿಲ್ಲ ಎಲ್ಲರ ಅಭಿಪ್ರಾಯ ಮೇಲೆ ತೋಳ್ತಾರೆ. ಮುಂದಿನ ಕ್ಯಾಬಿನೆಟ್ ತಿರ್ಗಾ ಡಿಸ್ಕಷನ್ ಆಗುತ್ತೆ ನೋಡ್ರಿ. ಅಲ್ಲಿ ನೆಕ್ಸ್ಟ್ ವೀಕ್ ಇನ್ನ ಮಾತನಾಡ್ತಾರೆ, ಎಲ್ಲರೂ ಮಾತನಾಡ್ಲಿಕ್ಕೆ ಅವಕಾಶ ಇದೆ. ಗೊತ್ತಿಲ್ಲ, ಅಲ್ಲ ಫೈನಲ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನೆಕ್ಸ್ಟ್ ವೀಕ್ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಸಂತೋಷ್ ಲಾಡ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾನು ಮುಂಚೆನೆ ಹೇಳಿದ್ನಲ್ಲ, ಇದೆ ಒಂದು ಮೀಟಿಂಗ್ ಅಲ್ಲೋ ಎರಡು ಮೀಟಿಂಗ್ ಅಲ್ಲೋ ಇದು ಡಿಸೈಡ್ ಆಗುವಂತದ್ದು ವಿಚಾರ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಸಮಯ ಬೇಕಾಗುತ್ತೆ. ಸಚ್ ಅ ಬಿಗ್ ಇಶ್ಯೂ ಇದು ಅನ್ನುವಂತ ರೀತಿಯಾಗಿ ಹೇಳ್ತಾ ಇದ್ದಾರೆ ಸಂತೋಷ್ ಲಾಡ್. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಲಿಖಿತ ರೂಪದಲ್ಲೂ ನೀವು ಆಕ್ಷೇಪಣೆ ಸಲ್ಲಿಸಿ, ಇದರ ಉದ್ದೇಶ, ಇದರ ದೂರದೃಷ್ಟಿ ಯಾವ ರೀತಿಯಾಗಿರ್ಬೋದು ಅಂತ. ಯಾಕಂದ್ರೆ ಹೈಕಮಾಂಡ್ ಒಂದ್ ಕಡೆ ಇದನ್ನ ಜಾರಿಗೆ ತರಬೇಕು, ದೇಶದಾದ್ಯಂತ ತರ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಕೂಡ ಕರ್ನಾಟಕದಲ್ಲೇ ಸ್ಪಷ್ಟವಾಗಿ ಜಾರಿಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೈಕಮಾಂಡ್ಗೆ. ಮತ್ತೊಂದ್ ಕಡೆ ಇಲ್ಲಿ ವಿರೋಧಿಸ್ತಾ ಇರುವಂತವ್ರು ಯಾರು ಅನ್ನೋದೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ, ಅವ್ರ ಉದ್ದೇಶ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ, ಅಕಸ್ಮಾತ್ ಲಿಖಿತ ರೂಪದಲ್ಲಿ ಉತ್ತರ ಕೊಟ್ರೆ. ಹಾಗಾಗಿ ಇವತ್ತಿನ ಸಭೆಯ ಔಟ್ಕಮ್ ಓವರ್ ಆಲ್ ಆಗಿ ಏನು, ಈ ಲಿಖಿತ ರೂಪದಲ್ಲಿ ಉತ್ತರ ಕೊಡಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರುವಂತ ಕಾರಣಕ್ಕಾಗಿ ನೆಕ್ಸ್ಟ್ ಡೆವಲಪ್ಮೆಂಟ್ಸ್ ಏನು ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂಗೆ? ಮಾಲ್ತೇಶ್, ರಾಜಕೀಯವಾಗಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡೋದ್ರಲ್ಲಿ ಸಿದ್ದರಾಮಯ್ಯನವರು ಎತ್ತಿದ ಕೈ. ಇವತ್ತಿನ ಕ್ಯಾಬಿನೆಟ್ ಅಲ್ಲೂ ಕೂಡ ಸಚಿವರಿಗೆ ಲಿಖಿತ ರೂಪದಲ್ಲಿ ನೀವು ನಿಮ್ಮ ಆಕ್ಷೇಪಗಳನ್ನ ಕೊಡಿ ಅಂತ ಸಿದ್ದರಾಮಯ್ಯನವರು ಕೊಟ್ಟಂತ ಸೂಚನೆ ಹಿಂದೂ ಕೂಡ ಒಂದಷ್ಟು ಲೆಕ್ಕಾಚಾರಗಳಿರ್ಬೋದು. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ನ ಪಾಲಿಸಿ ಇದು, ಹೈಕಮಾಂಡ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದಂತಹ ವಿಷಯ ಇದು. ಕಾಂಗ್ರೆಸ್ ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಜಾತಿ ಜನಗಣತಿಯನ್ನ ಮಾಡೇ ಮಾಡ್ತೀವಿ ಅನ್ನುವಂತ ಇಡೀ ದೇಶದ ಜನತೆಗೆ ಕೊಟ್ಟಂತ ಭರವಸೆ ಇದು. ಇಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸರ್ಕಾರದ ಭಾಗವಾಗಿರುವಂತಹ ಸಚಿವರೇ ಇದನ್ನ ವಿರೋಧಿಸ್ತಾರೆ ಅಂತಂದ್ರೆ ಅದಕ್ಕೆ ಸಾಕಷ್ಟು ಪ್ರಬಲವಾದಂತಹ ಕಾರಣಗಳಿರ್ತವೆ. ಆ ಕಾರಣಗಳನ್ನ ಲಿಖಿತ ರೂಪದಲ್ಲಿಯೇ ಕೊಡಿ ಅನ್ನುವಂತಹ ಮಾತನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಯಾರೆಲ್ಲ ಆಕ್ಷೇಪಣೆಗಳನ್ನ ಎತ್ತಿದ್ರು ಅಂತವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೊದಲು ಸಚಿವ ಸಂಪುಟ ಪ್ರಾರಂಭ ಆದ ತಕ್ಷಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧದ ಚರ್ಚೆ ಶುರುವಾಯಿತು. ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗಟ್ಟಿಯಾದ ಧ್ವನಿಯಲ್ಲಿ ಮತ್ತು ಏರಿದ ಧ್ವನಿಯಲ್ಲಿ ಇದನ್ನ ವಿರೋಧಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಾವು ಜಾತಿ ಜನಗಣತಿಯನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಖಡಾಖಂಡಿತವಾಗಿ ಎಸ್ ಮಲ್ಲಿಕಾರ್ಜುನ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್
ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ರು. ಇದಕ್ಕೆ ಒಂದಷ್ಟು ಮಂದಿ ಸಚಿವರು ಸಮಜಾಯಿಷಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಈಗ ತಾನೇ ಮಾತನಾಡಿದಂತ ಸಂತೋಷ್ ಲಾಡವು ಸೇರಿದಂತೆ ಹಲವು ಮಂದಿ ಮುಂದೆ ಏನೇ ಆಕ್ಷೇಪಣೆಗಳಿದ್ರು ಅಥವಾ ಏನೇ ಸಮುದಾಯಗಳಿಗೆ ಇರುವಂತಹ ಬೇಸರಗಳಿರ್ಬೋದು, ಅನುಮಾನಗಳಿರ್ಬೋದು, ಅದನ್ನ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಮುಂದೆ ಇಡಬಹುದು, ಅದನ್ನ ಸರಿದೂಗಿಸುವಂತ ಕೆಲಸವನ್ನ ಆಯೋಗ ಮಾಡಬಹುದು ಅನ್ನುವಂತ ಸಮಜಾಯಿಷಿಯನ್ನ ಕೊಡೋಕೆ ಹೊರಟಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಪ್ರಸನ್ನ